ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್ಯ. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಚಿಂತಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಆಚಾರ್ಯ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯ್ತು. ಇನ್ನ ಎಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಮೊದಲನೇದಾಗಿ ತಿಳಿಸ್ಕೊಡ್ತಾರೆ. ಗುರುಗಳೇ, ಹೇಗಿದೆ ಇವತ್ತಿನ ದಿನದ ಪಂಚಾಂಗ? ತಿಥಿರ್ವಿಷ್ಣುಸ್ತಥಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳಾದ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನು ಪಠಣವನ್ನು ಮಾಡ್ತಾರೆ, ಹಾಗೆ ಶ್ರವಣವನ್ನು ಮಾಡ್ತಾರೆ. ಅಂದರೆ ನೋಡಿ, ಶಾಸ್ತ್ರದಲ್ಲಿ ಹೇಳುತ್ತೆ, ಈ ಪಂಚಾಂಗ ಶ್ರವಣದಿಂದ ಅಂದರೆ ಪಂಚಾಂಗವನ್ನು ನಾವು ಕೇಳಿಸ್ಕೊಳ್ಳೋದ್ರಿಂದ ಅಥವಾ ಅದರ ಜೊತೆ ನಾವು ಹೇಳುವುದರಿಂದ ನಮಗೆ ಅನೇಕ ಫಲಗಳು ಸಿಗುವಂಥದ್ದು. ಆ ದಿನ ಕೂಡ ಅಭಿವೃದ್ಧಿ ಆಗುತ್ತೆ. ನಾವು ಏನೆಲ್ಲ ಅಂದ್ಕೊಂಡಿರ್ತೀವಲ್ಲ ಆ ಕೆಲಸ ಕಾರ್ಯಗಳಲ್ಲಿ ನಾವು ಯಶಸ್ಸನ್ನು ಕೂಡ ಪಡಿಬಹುದು ಅಂತ. ಈ ದಿನ ವಿಶ್ವವಸುನಾಮ ಸಂವತ್ಸರ ಇರುವಂಥದ್ದು. ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ. ನೋಡಿ, ವಸಂತ ಋತುವಿನ ವೈಶಾಖ ಮಾಸದಲ್ಲಿ ನಾವಿದ್ದೀವಿ. ಶುಕ್ಲ ಪಕ್ಷ ಇರುವಂಥದ್ದು. ತುಂಬ ವಿಶೇಷವಾಗಿರುವಂತಹ ದಿನಗಳು. ಶುಕ್ಲ ಪಕ್ಷದ ಬುಧವಾರ ತೃತೀಯ ಬಂದಿರುವಂಥದ್ದು. ನಾವು ಹೇಳ್ತೀವಿ ಸಾಮಾನ್ಯವಾಗಿ ಅಕ್ಷಯ ತೃತೀಯ ಅಂತ ಹೇಳುವಂಥದ್ದು. ಈ ದಿನ ತುಂಬ ವಿಶೇಷವಾಗಿರುವಂತಹ ದಿನ. 3 ಮುಹೂರ್ತಗಳಲ್ಲಿ ಒಂದಾದಂತಹ ಮುಹೂರ್ತ ಇವತ್ತು ಅಕ್ಷಯ ತೃತೀಯ ಅಂತ. ಇನ್ನು ರೋಹಿಣಿ ನಕ್ಷತ್ರ, ಶೋಭನ ಯೋಗ, ಗರ್ಜಕರ್ಣವನ್ನು ಕೂಡ ಈ ಪಂಚಾಂಗಗಳಲ್ಲಿ ತಿಳ್ಕೊಬಹುದು. ಇದರೊಟ್ಟಿಗೆ ನಾವು ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳು, ಶುಭ ಸಮಾರಂಭಗಳನ್ನು, ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಲಿಕ್ಕೆ, ಶುಭ ಪ್ರಯಾಣಗಳನ್ನು ಪ್ರಾರಂಭ ಮಾಡಲಿಕ್ಕೆ ತುಂಬ ವಿಶೇಷವಾಗಿರುವಂತಹ ಸಮಯಗಳು. ಈ ಸಮಯಗಳನ್ನು ಬಿಡಬೇಕು ಅಂತ ಹೇಳುತ್ತೆ ನೋಡಿ. ಶುಭ ಕಾರ್ಯಗಳು, ಶುಭ ಪ್ರಯಾಣಗಳನ್ನು ಈ ಸಮಯವನ್ನು ತ್ಯಜಿಸಿ. ಯಾವ ಸಮಯಗಳು? ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ಬಿಟ್ಟು ನಾವು ಬೇರೆ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳುತ್ತೆ. ಈ ದಿನದ ರಾಹುಕಾಲವನ್ನು ನೋಡಿದಾಗ ರಾಹುಕಾಲ 12:17 1:51 ದಿನ ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 7:34 9:08 ದಿನ ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಗುಳಿಕ ಕಾಲ 10:43 12:17 ದಿನ ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ 4:28 5:14 ದಿನ ಬ್ರಾಹ್ಮಿ ಮುಹೂರ್ತ. ಜಪ, ತಪ, ಹೋಮ, ಹವನಾದಿಗಳನ್ನು ಮಾಡ್ಕೊಳ್ಲಿಕ್ಕೆ, ಇದರೊಟ್ಟಿಗೆ ಮಂತ್ರ ಜಪ ಸಿದ್ಧಿಗೋಸ್ಕರ ಕೆಲವೊಬ್ರು ನೋಡಿ ಯಾವುದೋ ಒಂದು ಮಂತ್ರ ಜಪ ಮಾಡಿ ಅಂತ ಹೇಳಿರ್ತಾರೆ, ಸಿದ್ಧಿಗೋಸ್ಕರನಾಗಲಿ ಅಥವಾ ನಮ್ಮ ಪ್ರಾರಬ್ಧ ಕರ್ಮಗಳಿಗೆ. ನವಗ್ರಹಗಳ ಜಪ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಯಾಕಂದರೆ ಯಾವುದೋ ಒಂದು ಗ್ರಹ, ಜಾತಕ ರೀತಿಯ ಒಂದು ಗ್ರಹ ನೀಚ ಸ್ಥಾನದಲ್ಲಿದ್ದು ಗ್ರಹ ಒಂದು ಕೆಟ್ಟಿರುತ್ತೆ ಅಂತ ಹೇಳ್ತಾರೆ. ಆ ರೀತಿ ಅಶುಭ ದೃಷ್ಟಿಗಳನ್ನು ಬೀಳ್ತಾ ಇರ್ತಾರೆ ಗ್ರಹಗಳು. ಅಂಥ ಗ್ರಹಗಳನ್ನು ನಾವು ಜಪವನ್ನು ಮಾಡಿದಾಗ ಆ ಜಪದಿಂದ ನಮಗೆ ಬರುವಂತಹ ದೋಷಗಳು ಎಲ್ಲವೂ ಕೂಡ ಪರಿಶಮನ ಆಗುತ್ತೆ ಅಂತ ಶಾಸ್ತ್ರ. ಹಾಗಾಗಿನೇ ಈ ಒಂದು ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠತೆ ಇರುವಂಥದ್ದು. ಇದರೊಟ್ಟಿಗೆ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ನೋಡಿದಾಗ ಈ ದಿನ ಸೂರ್ಯೋದಯ ಬೆಳಗ್ಗೆ 6 ಗಂಟೆಗೆ ಸೂರ್ಯೋದಯ ಹೋದರೆ ಸಂಜೆ ಸೂರ್ಯಾಸ್ತಮ 6:34 ಈ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡಬಹುದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರುಗಳು ತಿಳಿಸ್ಕೊಟ್ರು. ವೀಕ್ಷಕರೇ, ನೀವು ಕೂಡ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇದೇ ಬೆಂಗಳೂರಿನ ಅಂಚಿಪಾಳ್ಯದಲ್ಲಿ ಗುರೂಜಿಯವರ ಕಚೇರಿ ಕೂಡ ಇರುವಂಥದ್ದು. ಶುಭ ಮುಹೂರ್ತಗಳಿಗಾಗಿ, ಹೋಮ ಹವನಗಳಿಗಾಗಿ ಕೂಡ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದಾಗಿದೆ. ಸಂಪೂರ್ಣ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳಬಹುದಾಗಿದೆ. ಇಂದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಮೇಷರಾಶಿ. ತುಂಬ ವಿಶೇಷವಾಗಿರುವಂಥದ್ದು ಬುಧವಾರ. ಇವತ್ತು ವಿಷ್ಣುವನ್ನು ಆರಾಧನೆ ಮಾಡಿಕೊಳ್ಳೋರಿಗೆ, ಯಾರೆಲ್ಲ ವಿಷ್ಣು ಆರಾಧಕರಿರ್ತಾರೆ ಮನೆಗಳಲ್ಲಿ, ಲಕ್ಷ್ಮೀ ವೆಂಕಟೇಶ್ವರ ದೇವರಿರ್ಬೋದು, ಆಂಜನೇಯ ಇರ್ಬೋದು, ರಾಮರಿರ್ಬೋದು, ಕೃಷ್ಣ ಪರಮಾತ್ಮ ಇರ್ಬೋದು, ಈ ರೀತಿ ವಿಷ್ಣು ದೇವರುಗಳನ್ನು ಪೂಜೆ ಮಾಡುವವರಿಗೆ ಇವತ್ತು ಅಭಿಷೇಕಗಳನ್ನು ಮಾಡಿ ಮನೆಯಲ್ಲಿ ತುಂಬ ವಿಶೇಷವಾಗಿರುವಂಥ ದಿನ ಅಕ್ಷಯ ತೃತೀಯ ದಿನ ಒಳ್ಳೆಯದಾಗುತ್ತೆ. ಅದರ ಜೊತೆ ದ್ವಾದಶ ರಾಶಿಗಳು ನೋಡಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ ರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು.
ಯಾರಿಗೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಈ ದಿನ ನೋಡುವಂಥ ಸಮಯ. ಪ್ರಥಮ ರಾಶಿ ಮೇಷರಾಶಿ. ಈ ದಿನ ಮೇಷರಾಶಿ ನೋಡೋಣ ಯಾವ ರೀತಿ ಇದೆ ಅಂತ. ನೋಡಿ, ಇವತ್ತು ಮೇಷರಾಶಿಯವರಿಗೆ ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸನ್ನು ಪಡೆಯಲು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ. ಯಾರೆಲ್ಲ ಮೇಷರಾಶಿಯವರದ್ದು ಗಮನದಲ್ಲಿ ಇಟ್ಕೊಳ್ಳಿ. ಶಿಕ್ಷಣದ ವಿಚಾರವಾಗಿ ಯಾರೋ ಒಬ್ರು ಒಂದು ಎಕ್ಸಾಮ್ ತಗೊಂಡ್ಬಿಟ್ಟಿರ್ತೀರಾ ಮೇಷರಾಶಿಯವರು, ಅಥವಾ ಒಂದು ಎಜುಕೇಷನಿಂದ ಇಂಪ್ರೂವ್ಮೆಂಟ್ಗೋಸ್ಕರ ಯಾವುದೋ ಬೇರೆ ಕಡೆ ನೀವು ಸ್ಟಡಿ ಮಾಡಲಿಕ್ಕೆ ಓದಲಿಕ್ಕೆ ನೋಡ್ತಾ ಇರ್ತೀರಾ, ಅಂತಹವರು ಈ ದಿನ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ನೋಡಿ, ಯಾವುದೇ ವಿಚಾರವಾಗಿ ಆಗಲಿ ನಾವು ಕಷ್ಟಪಟ್ಟರೆ ನಮಗೆ ಸುಖ ಅಂತ. ನಿಮಗೆ ಈ ದಿನ ಮೇಷರಾಶಿಯವರಿಗೆ ಶಿಕ್ಷಣದ ವಿಚಾರವಾಗಿ ನೀವು ಎಷ್ಟು ಕಷ್ಟಪಡ್ತೀರಾ ಅಷ್ಟು ಲಾಭವನ್ನು ಕೂಡ ಪಡಿಬಹುದು. ಇನ್ನು ಅನಗತ್ಯ ಕೋಪವನ್ನು ತಪ್ಪಿಸ್ಕೊಳ್ಬೇಕಾಗುತ್ತೆ. ನೋಡಿ, ಮೇಷರಾಶಿಯವರು ಗಮನದಲ್ಲಿಟ್ಕೊಳ್ಳಿ, ಕೋಪಕ್ಕೆ ದಾರಿ ಮಾಡಿಕೊಡ್ಬಾರ್ದು. ಕೋಪದಿಂದ ಕೆಲಸಗಳ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು. ನೀವೇನಾದರೂ ಯಾರ ಜೊತೆಗಾರರೊಟ್ಟಿಗೆ ಮಾತಾಡಬೇಕಾಗಲಿ ಅಥವಾ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಆಗಲಿ ಸ್ವಲ್ಪ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತೆ. ನೀವು ಸುಮ್ಮನೆ ಯಾರೋ ಒಬ್ರು ಏನಾದರೂ ಅಂದರು ಅಂತೇಳಿ ಅದಕ್ಕೆ ನೀವು ಕೋಪ ಮಾಡಿಕೊಂಡು ಉತ್ತರ ಕೊಡುವಂಥದ್ದು, ಪ್ರತ್ಯುತ್ತರ ಮಾಡುವಂಥದ್ದು, ಈ ರೀತಿ ಸುಮ್ಮನೆ ಏನಾದರೂ ಅದು ಏನಾಗುತ್ತೆ, ನೀವು ದಾರಿ ಮಾಡಿಕೊಟ್ಟಂಗೆ, ಬೇರೆ ತೊಂದರೆಗಳಿಗೆ ನೀವೇ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಕೋಪವನ್ನು ಕಡಿಮೆ ಮಾಡ್ಕೊಳ್ಳೋದು, ತಪ್ಪಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡಿ ಇವತ್ತು ಎಲ್ಲ ಕೆಲಸದಲ್ಲಿ ನೀವು ಯಶಸ್ಸನ್ನು ಪಡಿಬಹುದಾಗಿದೆ ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ನೋಡಿದಾಗ ವ್ಯವಹಾರದಲ್ಲಿ ತೊಂದರೆ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಜಾಗೃತರಾಗಿರಬೇಕು. ವ್ಯಾಪಾರ ವ್ಯವಹಾರದ ವಿಚಾರವಾಗಿ ಏನು ಹೇಳ್ತಾ ಇದೆ, ವ್ಯವಹಾರದಲ್ಲಿ ತೊಂದರೆ ಅಂತ. ನೋಡಿ, ಇವತ್ತು ಒಳ್ಳೆಯ ದಿನ, ಅಕ್ಷಯ ತೃತೀಯ ಅಲ್ವಾ. ನೀವು ಏನಾದರೂ ವ್ಯವಹಾರಗಳನ್ನು ಮಾಡ್ಕೊಳ್ಳುವಾಗ ನೋಡಿ, ಯಾರೊಬ್ರು ತುಂಬ ದಿವಸ ಕನಸು ಕಟ್ಕೊಂಡು ಒಂದು ವ್ಯವಹಾರಕ್ಕೆ ಕೈ ಹಾಕಿರ್ತಾರೆ, ಒಂದು ಜಾಗ ತಗೋಬೇಕು ಅಂದ್ಕೊಳ್ತಾ ಇರ್ತಾರೆ. ಇವತ್ತು ಒಳ್ಳೆ ದಿನ ಹೇಳಿರ್ತಾರೆ ಗುರುಗಳು, ಒಳ್ಳೆ ದಿನ ಅಂತ ಇವತ್ತು ಒಂದು ಮನೆ ತೊಗೊಂಬಿಡೋಣ, ಒಂದು ಜಾಗ ತೊಗೊಂಬಿಡೋಣ, ಅಥವಾ ಯಾವುದೋ ಒಂದು ವ್ಯವಹಾರಕ್ಕೆ ಕೈ ಹಾಕೋಣ, ಯಾವುದೋ ಒಂದು ಆಸ್ತಿ ತೊಗೊಳೋ ವಿಚಾರನೋ. ಈ ಥರ ಮಾಡುವಾಗ ಏನು, ಇವತ್ತು ನೀವು ಹಿಂದೆ ಮುಂದೆ ಯೋಚನೆ ಮಾಡಬೇಕು. ದಿನ ಚೆನ್ನಾಗಿದೆ ಅಂತೇಳಿ ನೀವು ಏನಾಗುತ್ತೆ, ತೊಂದರೆಗಳು ತಂದ್ಕೋಬಾರ್ದಾಗುತ್ತೆ. ಸುಮ್ಮನೆ ದುಡುಕಿ ಕೆಲಸಗಳನ್ನ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಇದೆ. ಹಾಗಾಗಿ ವ್ಯವಹಾರಗಳನ್ನು ಮಾಡ್ಕೊಳ್ಳುವಾಗ ಹಿಂದೆ ಮುಂದೆ ಯೋಚನೆ ಮಾಡಿ ವ್ಯವಹಾರಗಳನ್ನು ಇದನ್ನು ವೃಷಭ ರಾಶಿಯವ್ರು ಮಾಡ್ಕೊಳ್ಬೇಕು. ಇನ್ನು ಕುಟುಂಬದಲ್ಲಿ ಧಾರ್ಮಿಕ ಅಥವಾ ಶುಭ ಕಾರ್ಯಗಳು ನಡೆಯಬಹುದು ಅಂತಲೂ ಕೂಡ ಹೇಳ್ತಾರೆ. ಒಳ್ಳೆ ದಿನ ಅಲ್ವಾ, ನಿಮಗೆ ಕುಟುಂಬದಲ್ಲಿ ಯಾವುದೋ ಒಂದು ಒಳ್ಳೆ ಧಾರ್ಮಿಕ ವಿಚಾರವಾಗಿ ಪೂಜೆ ಪುನಸ್ಕಾರ ನಡೆಯುವಂತಹ ಒಂದು ಸನ್ನಿವೇಶಗಳಿರುತ್ತೆ, ಅಲ್ಲಿ ಹೋಗಿ ಭಾಗಿಯಾಗಿ ಅನುಕೂಲ ಕೂಡ ಆಗುವಂಥದ್ದು. ಇನ್ನು ವ್ಯಾಪಾರದಲ್ಲಿ ಕೂಡ ಲಾಭ ಇದೆ, ವ್ಯಾಪಾರದಲ್ಲಿ ಅನುಕೂಲ ಅಂತ ಹೇಳ್ತಾ ಇದ್ರು. ಯಾರಲ್ಲಿ ವೃಷಭ ರಾಶಿ ವ್ಯಾಪಾರಸ್ಥರಿರ್ತೀರ, ಹಬ್ಬದ ದಿನಗಳಾಗಿರೋದ್ರಿಂದ ವ್ಯಾಪಾರದಲ್ಲಿ ಲಾಭಾಂಶ ಇರುವಂಥದ್ದು, ಅಧಿಕವಾಗಿ ಇವತ್ತು ವ್ಯಾಪಾರವನ್ನು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ ಇಂದು ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ. ಒಳ್ಳೆಯ ದಿನ ಮಿಥುನ ರಾಶಿಯವರಿಗೆ. ಕುಟುಂಬದಲ್ಲಿ ಸಂಸಾರದಲ್ಲಿ ತಾಪತ್ರಯಗಳು. ನೋಡಿ, ಸಂಸಾರ ಸಾಗರಂ ಘೋರಂ ಅಂತ ಹೇಳ್ತಾರೆ, ಅನಂತ ಕ್ಲೇಶ ಭಾಜನಂ ಅಂತ. ಅಂದರೆ ಸಂಸಾರ ಅಂದಮೇಲೆ ಕಷ್ಟ ಸುಖ ಎಲ್ಲವೂ ಕೂಡ ಇರುತ್ತೆ. ಆ ಕಷ್ಟಗಳನ್ನು ನಾವು ನೀಗಿಸ್ಕೊಳ್ಲಿಕ್ಕೆ ಶುಭ ದಿನ ಇವತ್ತು ಮಿಥುನ ರಾಶಿಯವರಿಗೆ. ವಿವಾಹದಲ್ಲಿ ವೈಮನಸ್ಸು ಉಂಟಾಗಿತ್ತು ಅಂತಂದರೆ ನೋಡಿ, ಇವತ್ತು ಮಾತಾಡಿ ವಿಚಾರವಾಗಿ ಯಾವುದೋ ಒಂದು ಗಳಿಗೆ, ಕೆಟ್ಟ ಗಳಿಗೆ ಅಂತ ಅನ್ಕೊಳ್ಳಿ, ಆ ಕೆಟ್ಟ ಗಳಿಗೆಯಲ್ಲಿ ನಿಮ್ಗೆ ಏನಾಗ್ಬಿಡುತ್ತೆ, ಒಂದು ಮಾತುಕತೆಯ ವಿಚಾರವಾಗಿ ಗಂಡ ಹೆಂಡತಿರಲ್ಲಿ ವಿರಸಗಳಾಗಿರ್ಬೋದು, ಅದನ್ನು ನಾವು ಎಷ್ಟು ಬೇಗ ನಾವು ಅದನ್ನು ತಿದ್ಕೊಳ್ತೀವಿ ಅಷ್ಟು ಅನುಕೂಲ ಆಗುತ್ತೆ. ವಿವಾಹನ ಜೀವನದ ವಿಚಾರದಲ್ಲಿ ಇವತ್ತು ತುಂಬ ವಿಶೇಷವಾಗಿ ಅನುಕೂಲ ಆಗುತ್ತೆ ಮಿಥುನ ರಾಶಿಯವರಿಗೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾರನ್ನು ಕೂಡ ನಂಬಬೇಡಿ ಅಂತ ಹೇಳ್ತಾ ಇದೆ. ಹಣದ ವಿಚಾರವಾಗಿ ಜಾಗೃತರಾಗಿರಬೇಕು, ಯಾರನ್ನು ನಂಬಾರ್ದು ಅಂತ ಹೇಳ್ತಾ ಇದೆ. ಹಣ ಕೊಡೋದಾಗಲಿ ಹಣವನ್ನು ನೀವು ತೆಗೆದುಕೊಳ್ಳುವಂಥದ್ದು, ಅಥವಾ ಬ್ಯಾಂಕ್ ವ್ಯವಹಾರಗಳನ್ನು ಮಾಡ್ಕೊಳ್ಳುವಾಗ, ಅಥವಾ ಕೆಲವರು ನೋಡಿ ಈಗೆಲ್ಲ ಗೂಗಲ್ ಪೇ ಫೋನ್ ಪೇ ಎಲ್ಲ ಇರುತ್ತೆ, ಹಣವನ್ನು ಕಳಿಸ್ಬೇಕಾದ್ರೆ ಯಾರಿಗಾದರೂ ತುಂಬ ಹುಷಾರವಾಗಿ ಜಾಗೃತರಾಗಿರಬೇಕು. ಮೋಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀವಿ. ಇವತ್ತು ನಿಮಗೆ ಜಾಗೃತರಾಗಿರಬೇಕು. ಆರ್ಥಿಕ ನಷ್ಟ ಉಂಟಾಗಬಹುದು. ನೋಡಿ, ಮಿಥುನ ರಾಶಿಯವ್ರಿಗೆ ಹೇಳ್ತಾ ಇದೆ, ಆರ್ಥಿಕ ನಷ್ಟ ಉಂಟಾಗಬಹುದು. ಹಣದ ವಿಚಾರವಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಆರ್ಥಿಕ ನಷ್ಟ ಅಂದರೆ ಹಣ ಕಳ್ಕೊಳ್ಳುವಂಥದ್ದು ಅಂತ ಹೇಳ್ತಾರೆ. ಜಾಗೃತರಾಗಿರಿ, ಇವತ್ತು ಮಿಥುನ ರಾಶಿಯವರಿಗೆ ಅನುಕೂಲ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ನಿರೀಕ್ಷಿತ ಮೂಲಗಳಿಂದ ಆರ್ಥಿಕ ಲಾಭವಾಗುವಂಥದ್ದು. ನೋಡಿ ನೀವು ಅನ್ಕೊಂಡಿರಲ್ಲ ಆ ರೀತಿ ಹಣ ಬರುವ ನಿರೀಕ್ಷೆ ಇವತ್ತು ಕರ್ಕಾಟಕ ರಾಶಿಯವರು ಮಾಡಬಹುದಾಗಿದೆ. ಹಬ್ಬದ ದಿನ ಆಗಿರೋದ್ರಿಂದ ನೋಡಿ, ಇವತ್ತು ನಿಮಗೆ ಹಣ ಬಂದು ಕೈ ಸೇರುತ್ತೆ. ನಿಮಗೆ ಎಲ್ಲ ಸಾಲ ಇಸ್ಕೊಂಡ್ಬಿಟ್ಟಿರ್ತಾರಲ್ವಾ, ಅವ್ರಿಗೆ ಅನುಕೂಲ ಆಗ್ಬೋದು. ಇವತ್ತು ನಿಮಗೆ ಹಣ ವಾಪಸ್ ತಂದು ಕೊಡ್ತಾರೆ ಅಂತ ಹೇಳ್ತಾ ಇದೆ. ಅವ್ರ ಜೊತೆ ಇವತ್ತು ನೋಡಿ ಒಂದ್ಸರಿ ಮಾತಾಡಿ. ಯಾರಾದರೂ ಹಣ ಕೊಡೋರಿದ್ದು ಕೊಡ್ತಾ ಇರಲ್ವೋ, ಕಷ್ಟ ಮಾಡ್ತಾ ಇರ್ತಾರಾ, ಆ ಥರ ತೊಂದರೆ ಆಗಿದೆಯಾ ಅಥವಾ ಇಲ್ಲ, ಯಾರು ಕೊಡಬೇಕಾಗಿರುತ್ತೆ ಸರಿ ಕೇಳಿ ನೋಡಿ. ನೀವು ಹಣ ಬರುವ ನಿರೀಕ್ಷೆ ಇವತ್ತು ಮಾಡ್ಬೋದು ಕರ್ಕಾಟಕ ರಾಶಿಯವರು. ಇನ್ನು ಕುಟುಂಬದವರೊಂದಿಗೆ ಸಮಯ ಕಳೆಯಲು ಸ್ವಲ್ಪ ಕಷ್ಟವಾಗುತ್ತೆ ಅಂತ ಹೇಳ್ತಾ ಇದೆ. ಸ್ವಲ್ಪ ನಿಮ್ಮ ವ್ಯಾಪಾರ ಉದ್ಯೋಗದ ನಿಮಿತ್ತ ನೀವು ಹೊರಗಡೆ ಹೋಗ್ತೀರಾ ಅಂತ. ಕುಟುಂಬದವರ ಜೊತೆ ಕೆಲವರು ಇರ್ತಾರೆ ಮನೆಯಲ್ಲಿ, ಅಕ್ಷಯ ತೃತೀಯ ಅಲ್ವಾ, ಇವತ್ತು ಇರಿ ಹಬ್ಬ ಮಾಡೋಣ ಮನೆಯಲ್ಲಿ, ಅಥವಾ ಎಲ್ಲೋ ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳ್ತಾ ಇರ್ತಾರೆ. ಅದು ಸ್ವಲ್ಪ ನಿಮಗೆ ಕಷ್ಟದ ವಾತಾವರಣ. ಎಲ್ಲೋ ಕೆಲಸದ ನಿಮಿತ್ತ, ನಿಮಗೆ ಕಾರ್ಯದ ನಿಮಿತ್ತ ಹೊರ ಹೋಗುವ
ಸಂದರ್ಭವನ್ನು ನೋಡಬಹುದು. ಇನ್ನು ಆಧ್ಯಾತ್ಮಿಕ ಚಟುವಟಿಕೆಗಳ ಆಸಕ್ತಿ ಕೂಡ ಇರುತ್ತೆ ನೋಡಿ. ಆದರೆ ನಿಮಗೆ ಇರುತ್ತೆ ಪೂಜೆ ಪುನಸ್ಕಾರಗಳ ಬಗ್ಗೆ ಆಸಕ್ತಿ ಇದೆ, ಆದರೆ ಕುಟುಂಬದವರ ಜೊತೆ ಭಾಗಿಯಾಗಲಿಕ್ಕೆ ಅನುಕೂಲ ಇಲ್ಲ ಅಂತ ಹೇಳ್ತಾ ಇದೆ. ಆದರೆ ನೋಡಿ, ಜಾತಕ ಫಲದಲ್ಲಿ ಇದೆ ಅನುಕೂಲ ಇಲ್ಲ ಅಂತ, ನೀವು ಮನಸ್ಸು ಮಾಡಿದ್ರೆ ಅನುಕೂಲವನ್ನು ಮಾಡ್ಕೊಳ್ಬೋದು. ನೋಡಿ, ಸ್ವಲ್ಪ ಏನಾದರೂ ನಿಮಗೆ ಅವಕಾಶ ಇತ್ತು ಅಂತಂದರೆ ಮನೆಯವ್ರ ಜೊತೆ ಅದರ ದೇವಸ್ಥಾನಕ್ಕೆ ಹೋಗುವಂಥದ್ದು, ಪೂಜೆ ಪುನಸ್ಕಾರಗಳು ಹೋಗುವಂಥದ್ದು ಮಾಡ್ಕೊಳ್ಳಿ, ನಿಮಗೆ ತುಂಬ ವಿಶೇಷವಾದ ಫಲ ಸಿಗುತ್ತೆ ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಇಂದು ವಿದ್ಯಾರ್ಥಿಗಳ ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಾರೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ, ವಿದ್ಯಾರ್ಥಿಗಳಿರ್ತೀರಾ, ನಿಮಗೆ ಒಳ್ಳೆ ದಿನ. ಶಿಕ್ಷಣದ ವಿಚಾರವಾಗಿ ಯಾವುದಾದ್ರೂ ಎಕ್ಸಾಮ್ಸ್ ತೊಗೊಂಡಿದ್ರೆ ಫಲಿತಾಂಶ ಉತ್ತಮವಾಗಿರುತ್ತೆ. ಅದರ ಕಡೆ ಗಮನವನ್ನು ಕೊಡಿ. ಏನಾದರೂ ಎಕ್ಸಾಮ್ಸ್ಗೆ ಓದ್ಕೊಳ್ಳೋ ವಿಚಾರದಲ್ಲಿ ಆಗಲಿ, ಸ್ಟಡಿ ಮಾಡೋ ವಿಚಾರದಲ್ಲಿ ನಿಮಗೆ ಒಳ್ಳೆಯ ದಿನಗಳು ನೋಡ್ಬೋದು, ಅನುಕೂಲ ಆಗುತ್ತೆ. ಇನ್ನು ಮನೆಯ ಮಾರಾಟ ಅಥವಾ ಬಾಡಿಗೆಯಿಂದ ಆರ್ಥಿಕ ಲಾಭ ಸಿಗುತ್ತೆ ಅಂತ ಹೇಳ್ತಾ ಇದೆ. ಸಿಂಹರಾಶಿಯವರು ಯಾರಾದರೂ ಈ ಮನೆ ಮಾರಾಟಕ್ಕೆ ಇಟ್ಟಿದ್ದರೆ ಸಿಂಹರಾಶಿಯವರು ನೋಡಿ, ಇವತ್ತು ಲಾಭಾಂಶ ಇರುತ್ತೆ. ಯಾಕಂದರೆ ಕೆಲವರು ತಗೊಳ್ತಾರೆ, ಇದು ಒಳ್ಳೆ ದಿನ ಅಂತ. ನಾವಾಗಲೇ ಹೇಳಿದ್ವಿ, ಯಾರೋ ರಾಶಿಯವ್ರಿಗೆ ಮನೆ ತಗುವಂಥ ಖರೀದಿ ಯೋಗ ಇದೆ ಅಂತ. ಆ ರೀತಿ ನಿಮಗೆ ಇವತ್ತು ಮನೆ ಮಾರಾಟ ಮಾಡುವಂಥ ಯೋಗ ಇದೆ. ಅದರಿಂದ ಏನಾಗುತ್ತೆ, ಈ ದಿನ ನೀವು ಮಾರಾಟ ಮಾಡಿದ್ದಲ್ಲಿ ಹಣದ ವಿಚಾರವಾಗಿ ಅನುಕೂಲ, ನೀವು ಅಂದುಕೊಂಡಂತಕ್ಕಿಂತ ಜಾಸ್ತಿ ಹಣ ಬರುವಂತಹ ನಿರೀಕ್ಷೆ ಈ ದಿನ ಸಿಂಹರಾಶಿಯವರು ಮಾಡ್ಬೋದು, ಲಾಭಾಂಶ ಇರುವಂಥ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರ, ಸಾಮಾಜಿಕವಾಗಿ ನಿಮ್ಮ ನೀವು ತೊಡಗಿಸ್ಕೊಂಡಿರ್ತೀರಾ, ಸಮಾಜದವಾಗಿ ಬೆಳವಣಿಗೆ ಕಾಣಬೇಕು ಅಂದ್ಕೊಳ್ತಾ ಇರ್ತೀರ, ಅಂಥವ್ರಿಗೆ ಈ ದಿನ ಅನುಕೂಲ ದಿನ, ಒಳ್ಳೆಯ ದಿನ. ನಿಮಗೆ ಪ್ರತಿಷ್ಠೆ, ನಿಮಗೆ ಆಕರ್ಷಣೆ ಹೆಚ್ಚಾಗುವಂಥದ್ದು, ಸ್ಥಾನಮಾನ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಸಣ್ಣ ಪುಟ್ಟ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ. ಕನ್ಯಾ ರಾಶಿಯವರು ಸವಾಲುಗಳನ್ನ ಎದುರಿಸಬೇಕಂತ ವೃತ್ತಿ ಜೀವನದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಸವಾಲುಗಳಿರುತ್ತೆ. ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಸವಾಲುಗಳನ್ನ ಎದುರಿಸಲೇಬೇಕು. ಆದರೆ ಸಾಮಾಜಿಕವಾಗಿ ಜನಗಳ ಮಧ್ಯೆ ನಾವು ಒಂದು ಪ್ರತಿಷ್ಠೆ, ಒಂದು ಘನತೆ, ಗೌರವವನ್ನು ನಾವು ತಗೋಬೇಕು ಅಂತಂದ್ರೆ ಇನ್ನೊಂದು ಹೆಚ್ಚಿನದಾಗಿ ನಾವು ಕಷ್ಟಪಡಬೇಕಾಗುತ್ತೆ ಈ ದಿನ ಕನ್ಯಾ ರಾಶಿಯವ್ರಿಗೆ. ಇನ್ನು ಸವಾಲುಗಳು ಹೆಚ್ಚಿದಾಗಿ ಎದುರಿಸ್ಕೊಂಡೇ ನೀವು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಕನ್ಯಾ ರಾಶಿಯವರು. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಗಳೇ, ತುಲಾ ರಾಶಿಯ ಫಲಾನುಫಲ ಹೇಗಿದೆ? ತುಲಾರಾಶಿ, ಈ ದಿನ ತುಲಾರಾಶಿಯವ್ರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡೋಣ. ಇದನ್ನು ತುಲಾರಾಶಿಯವರಿಗೆ ನೋಡಿ, ಕಚೇರಿಯಲ್ಲಿ ಹೆಚ್ಚುವರಿ ಕಾರ್ಯಗಳ ಜವಾಬ್ದಾರಿ ಪಡೆಯಬಹುದು. ಯಾರೆಲ್ಲ ತುಲಾರಾಶಿಗಳಿದ್ರೆ ನಿಮಗೆ ಇವತ್ತು ನಿಮ್ಗೆ ಏನಾಗ್ತಾ ಇದೆ ಅಂದರೆ, ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಜವಾಬ್ದಾರಿ ನಿಮ್ಗೆ ಹೆಚ್ಚಾಗ್ತಾ ಹೋಗ್ತಾ ಇದೆ ನೋಡಿ. ಇಂದಿನ ದಿನಗಳಿಂದ ನಾವು ನೋಡ್ಕೊಂಡ್ ಬರ್ತಾ ಇದೀವಿ, ತುಲಾರಾಶಿಯವರಿಗೆ ಜವಾಬ್ದಾರಿ ಹೆಚ್ಚಾಗುವಂತಹ ಸನ್ನಿವೇಶವನ್ನು ಇದೆ ನಿಮಗೆ. ಹಾಗಾಗಿ ಅದನ್ನ ನೀವು ಸದುಪಯೋಗ ಪಡಿಸ್ಕೊಳ್ಬೇಕಾಗತ್ತೆ. ಇನ್ನು ಶೈಕ್ಷಣಿಕ ಕೆಲಸದ ಸವಾಲುಗಳನ್ನ ಜಯಿಸಲು ಕೂಡ ಪ್ರಯತ್ನ ಪಡಿ ಅಂತ ಹೇಳ್ತಾ ಇದೆ. ಶಿಕ್ಷಣದ ವಿಚಾರವಾಗಿ ಕೂಡ ಸವಾಲು ಎದುರಿಸುತ್ತೆ, ಆದರೆ ಅದನ್ನು ನೀವು ಜಯಿಸಲು ಪ್ರಯತ್ನ ಪಡಬೇಕು. ಯಾವುದೋ ಒಂದು ಏನೋ ಒಂದು ಸ್ಟಡಿ ಮಾಡಬೇಕು, ಎಲ್ಲ ಓದಬೇಕು ಅಂದ್ಕೊಳ್ತಿರ್ತೀರ, ಯಾವುದೋ ಒಂದು ಎಕ್ಸಾಮ್ ತಗೋಬೇಕು ಅಂದ್ಕೊಳ್ತಾ ಇರ್ತೀರ, ಮನಸ್ಸಲ್ಲಿ ಇರುತ್ತೆ. ಆದರೆ ಅದು 2 ಮನಸ್ಸು ನಿಮಗೆ ಮಾಡಬಾರ್ದು ಅಂತ. ಆದರೆ ನೋಡಿ, ಕಷ್ಟಪಟ್ಟು ಮಾಡಿ. ಇವತ್ತು ನೀವು ಕಷ್ಟಪಟ್ಟರೆ ಮುಂದಿನ ದಿನಗಳಲ್ಲಿ ಅದರ ಉತ್ತಮ ಫಲಿತಾಂಶವನ್ನು ಪಡಿಬಹುದು ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಕುಟುಂಬದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತೆ. ಯಾರೆಲ್ಲ ವೃಶ್ಚಿಕ ರಾಶಿಯವರು ಇದ್ದಾರೆ, ಗಮನದಲ್ಲಿಟ್ಕೊಳ್ಳಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಸಂಸಾರ ಕುಟುಂಬದಲ್ಲಿ ಮಕ್ಕಳಿಗಾಗಲಿ, ಹಿರಿಯರಿಗಾಗಲಿ, ನಿಮ್ಮ ಬಾಳ ಸಂಗಾತಿಗಾಗಲಿ ಏನಾದರೂ ಆರೋಗ್ಯ ಸಮಸ್ಯೆ ಇತ್ತು ಅಂತಂದರೆ ಅದರ ಕಡೆ ಗಮನವನ್ನು ಕೊಡಿ. ಬೇರೆ ಕೆಲಸಗಳು ಬೇಡ. ಇವತ್ತು ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ. ಇವತ್ತು ನಿಮ್ಮಿಂದ ಅವರ ಆರೋಗ್ಯ ಸಮಸ್ಯೆಗಳನ್ನ ನೀಗಿಸಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಕುಟುಂಬದಲ್ಲಿ ಗೌರವವನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಇದೆ. ಇದನ್ನು ನೋಡಿ, ಯಾವಾಗ ನಾವು ಮನೆ ಕಡೆ ಚಿಂತೆ ಮಾಡ್ತೀವಿ, ಕುಟುಂಬದವರ ಚಿಂತೆಯನ್ನು ಮಾಡ್ತೀವಿ, ನಾವು ಅವರ ಯೋಗಕ್ಷೇಮಗಳನ್ನು ನೋಡ್ಕೊಳ್ತೀವಿ, ಅವಾಗ ಏನಾಗುತ್ತೆ, ಮನೆಯವರ ಅಲ್ಲಿ ನಮ್ಮ ಗೌರವ ಹೆಚ್ಚಾಗುತ್ತೆ. ಕುಟುಂಬದವರ ಮೇಲೆ ಇವ್ರಿಗೆ ತುಂಬ ವಿಶೇಷ ಕಾಳಜಿ ಇದೆಯಪ್ಪ ಅಂತ ಹೇಳ್ತಾ ಗೌರವ ಕೂಡ ಹೆಚ್ಚಾಗುವಂಥದ್ದು. ಇನ್ನು ಹಳೆಯ ಸ್ನೇಹಿತರ ಭೇಟಿ ಮಾಡುವ ಸಾಧ್ಯತೆ ಕೂಡ ಇದೆ. ಸ್ನೇಹಿತರ ಅನುಕೂಲ ಇದೆ. ಏನೋ ಒಂದು ನಿಮ್ಮ ಕಾರ್ಯದ ನಿಮಿತ್ತ ಸ್ನೇಹಿತರನ್ನು ಭೇಟಿ ಮಾಡುವ ಅವಕಾಶಗಳು ಕೂಡ ಹೆಚ್ಚಾಗಿರುವಂಥದ್ದು ಇವತ್ತು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಕಲೆ ಮತ್ತು ಸಂಗೀತದ ಕಡೆಗೆ ಆಸಕ್ತಿ ಹೆಚ್ಚಾಗಬಹುದು. ಯಾರೆಲ್ಲ ಧನುರಾಶಿಗಳು ಜಾಗೃತರಾಗಿರಬೇಕು. ಅಂದರೆ ಕಲೆ ಮತ್ತು ನಿಮಗೆ ಈ ಸಂಗೀತದ ಕಡೆ ಆಕರ್ಷಣೆ ಆಗ್ತೀರಾ ಅಂತ ಹೇಳ್ತಾ ಇದೆ. ಆದರೆ ನಿಮಗೆ ಇಷ್ಟ ಇದ್ದು ಕೆಲವೊಬ್ಬರು ಅದೊಂದು ಆಕ್ಟಿಂಗ್ ಮಾಡಬೇಕು ಅಂದ್ಕೊಳ್ತಾ ಇರ್ತಾರೆ, ಅಥವಾ ಯಾರೋ ಸಂಗೀತದಲ್ಲಿ ಮುಂದುವರಿಬೇಕು ಅಂದ್ಕೊಳ್ತಾ ಇರ್ತಾರೆ. ಅಂಥವ್ರಿಗೆ ನಿಮಗೆ ಮಾರ್ಗ ಗೋಚರ ಆಗಿರಲ್ಲ, ನಿಮಗೆ ಟೈಮ್ ಸಿಕ್ಕಿರಲ್ಲ, ಅಥವಾ ನಿಮ್ಗೆ ಏನು ಮಾಡಬೇಕೋ ಗೊತ್ತಾಗ್ತಾ ಇರಲ್ಲ. ಅಂಥವ್ರಿಗೆ ಇವತ್ತು ಒಳ್ಳೆ ದಿನ. ಆ ರೀತಿ ಏನಾದರೂ ಕನಸಿತ್ತು ಅಂತಂದರೆ ಅದ್ರ ಕಡೆ ಚಿಂತನೆಯನ್ನು ಮಾಡಿ, ನಿಮಗೆ ಒಂದು ಮಾರ್ಗ ಗೋಚರ ಆಗುತ್ತೆ ಇವತ್ತು. ಇನ್ನು ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತೆ ಅಂತ ಹೇಳ್ತಾರೆ. ಕುಟುಂಬದಲ್ಲಿ ಒಳ್ಳೆಯ ದಿನ. ಧನುರ್ಸು ರಾಶಿಯವರಿಗೆ ಕುಟುಂಬದವರ ಜೊತೆ ಇವತ್ತು ಕಳೆಯಿರಿ ದಿನವನ್ನು. ಮನೆಯವ್ರ ಜೊತೆ ಎಲ್ಲಾದರೂ ಹೋಗ್ಲಿಕ್ಕೆ ಅವಕಾಶ ಸಿಕ್ತು, ಪೂಜೆ ಪುನಸ್ಕಾರಕ್ಕೆ ಹೋಗ್ಲಿಕ್ಕೆ, ಅಥವಾ ಹೊರಗಡೆ ಏನಾದರೂ ಜೊತೆ ಒಂದು ಪ್ರವಾಸ ಕೈಗೊಳ್ಳಲಿಕ್ಕೂ ಕೂಡ ಒಳ್ಳೆಯ ದಿನಗಳು ಅಂತ ಹೇಳ್ಬೋದು. ಇನ್ನು ಮನಸ್ಸಿನಲ್ಲಿ ಶಾಂತಿ ಮತ್ತು ಸಂತೋಷ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಧನುರಾಶಿಯವರಿಗೆ ಒಳ್ಳೆಯ ದಿನ. ಮಾನಸಿಕವಾಗಿ ಅನುಕೂಲ ಆಗುತ್ತೆ, ಶಾಂತಿಯಾಗಿರ್ತೀರಾ, ನೆಮ್ಮದಿ ಕೂಡ ಪಡ್ಕೊಳ್ತೀರಾ. ಒಳ್ಳೆಯ ದಿನ ಅಂತ ಕೂಡ ಹೇಳ್ಬೋದು ಧನುರಾಶಿಯವರಿಗೆ.
ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಜೀವನದಲ್ಲಿ ನೀವು ಏನು ಬಯಸುತ್ತಿರೋ ಅದು ಲಭ್ಯವಾಗುತ್ತದೆ. ಒಳ್ಳೆ ದಿನ ಮಕರ ರಾಶಿಯವ್ರಿಗೂ ಕೂಡ. ಯಾವುದೋ ಒಂದು ತುಂಬ ದಿನದಿಂದ ಕನಸು ಕಟ್ಕೊಂಡು ಒಂದು ಅಪೇಕ್ಷೆಯಲ್ಲಿ ಇರ್ತೀರ, ನಾವು ಏನೋ ಒಂದು ಬಯಕೆ ಇರುತ್ತೆ ನಿಮ್ಮಲ್ಲಿ. ಆ ಬಯಕೆ ಪೂರ್ಣಗೊಳ್ಳುವಂತಹ ಸನ್ನಿವೇಶಗಳು, ಸಂದರ್ಭಗಳನ್ನ ಇದನ್ನ ಎದುರು ನೋಡ್ಬೋದು. ಇನ್ನು ಸಮಾಜದಲ್ಲಿ ಮನ್ನಣೆ ಕೂಡ ಸಿಗುವಂಥದ್ದು, ಹಣದ ಒಳ ಹರಿವು ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಮಕರ ರಾಶಿಯವ್ರಿಗೆ ಸಮಾಜದಲ್ಲಿ ಅಕ್ಕಪಕ್ಕದವರ ಜೊತೆ ನೀವು ಮಾಡುವಂತಹ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಮನ್ನಣೆ ಸಿಗುತ್ತೆ. ಜೊತೆಯಲ್ಲಿ ನಿಮ್ಗೆ ಏನಾಗುತ್ತೆ, ಇದು ಹಣದ ಒಳ ಹರಿವು ಕೂಡ ಹೆಚ್ಚಾಗುವಂಥದ್ದು. ಹಣದ ವಿಚಾರವಾಗಿ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ, ಹಣ ಅನುಕೂಲ, ಹಣ ಬರುವಂಥ ನಿರೀಕ್ಷೆ ಕೂಡ ಮಾಡ್ಬೋದು ಮಕರ ರಾಶಿಯವರು. ಇನ್ನು ಕುಂಭರಾಶಿ, ಇದನ್ನ ಕುಂಭರಾಶಿಯವರಿಗೆ ನೋಡೋದು ದೀರ್ಘಕಾಲ ಬಾಕಿ ಇರುವ ಕೆಲಸಗಳು ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ ಇದೆ. ಕುಂಭರಾಶಿಯವರು ತುಂಬಾ ಹಳೆಯ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿರುತ್ತೆ, ಕೆಲಸ ಆಗ್ತಾ ಇರಲ್ಲ, ಏನೋ ಕಷ್ಟ ಆಗ್ತಾ ಇರುತ್ತೆ. ಅದೆಲ್ಲವಕ್ಕೂ ಕೂಡ ಇವತ್ತು ಒಳ್ಳೆಯ ದಿನ. ಆ ಎಲ್ಲ ಬಾಕಿ ಇರುವ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಇವತ್ತು ಶುಭ ದಿನ ಅಂತ ಕೂಡ ಹೇಳ್ಬೋದು. ಇನ್ನು ವೃತ್ತಿ ಜೀವನದಲ್ಲಿ ನೀವು ಬಯಸಿದ ಯಶಸ್ಸನ್ನು ಕೂಡ ಪಡಿತೀರಾ ಅಂತ ಹೇಳ್ತಾ ಇದೆ. ಒಳ್ಳೆ ದಿನ ಅಲ್ವಾ, ಯಾಕಂದ್ರೆ ನೀವು ಅಂದುಕೊಂಡಂತ ಹಳೆ ಕೆಲಸಗಳು ಕೂಡ ಆಗುತ್ತೆ. ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ, ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀರ ಅಲ್ಲಿ ಕೂಡ ನೀವು ಅಂದುಕೊಂಡ ರೀತಿಯಲ್ಲಿ ಆಗುತ್ತೆ. ಇನ್ನು ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಕುಂಭರಾಶಿಯವರು ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ. ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ಇವತ್ತು ಕಂಡುಕೊಳ್ಬೋದು ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿ. ಇದನ್ನ ಮೀನರಾಶಿಯವರಿಗೆ ನೋಡಿದಾಗ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆ ಇರುತ್ತೆ. ಯಾರೆಲ್ಲ ಮೀನರಾಶಿಯವರು ಇದ್ದಾರೆ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಇನ್ನು ಪ್ರೇಮ ಜೀವನ ಚೆನ್ನಾಗಿರುತ್ತದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮೀನರಾಶಿಯವರು ಕೆಲವೊಬ್ರು ಏನೋ ಇಷ್ಟಪಡ್ತಾ ಇರ್ತೀರಾ, ಮದುವೆ ಆಗಬೇಕು ಅಂದ್ಕೊಳ್ತಾ ಇರ್ತೀರ, ಮನೆಯಲ್ಲಿ ಹೇಳಲಿಕ್ಕೆ ತೊಂದರೆ ಆಗ್ತಾ ಇರುತ್ತೆ, ಮನೆಯವರ ವಿರೋಧದ ನಡುವೆ ಇರ್ತೀರಾ. ಆದರೆ ಇವತ್ತು ನೋಡಿ ಒಳ್ಳೆ ದಿನ. ಆ ವಿರೋಧಗಳು ಸ್ವಲ್ಪ ತಕ್ಕ ಮಟ್ಟಿಗೆ ನಿಮಗೆ ಶಾಂತವಾಗಬಹುದು. ಪ್ರೇಮ ವಿಚಾರದಲ್ಲಿ ಅನುಕೂಲ ಆಗ್ಬೋದು. ಇವತ್ತು ಏನಾದರೂ ನಿಮಗೆ ಮನೇಲಿ ಹೇಳ್ಬೇಕು ಅಂದ್ಕೊಂಡಿದ್ರೆ ಇವತ್ತು ಹೇಳಿ ಅದ್ರ ಕಡೆ ಚಿಂತನೆ ಮಾಡಿ ಮೀನರಾಶಿಯವರು. ಯಾಕಂದ್ರೆ ಚಂಚಲ ಮನಸ್ಥಿತಿ ಇರುತ್ತೆ ನಿಮಗೆ, ಅದನ್ನು ತೊಡೆದು ಹಾಕಲು ಮನೆಯವರ ಒಂದು ಸಹಕಾರ ಪಡೆದುಕೊಳ್ಳಿಕ್ಕೆ ಇವತ್ತು ಒಳ್ಳೆ ದಿನ ಅಂತ ಹೇಳ್ತಾ ಇದೆ. ಇನ್ನು ಯಾವುದೇ ಅಡೆತಡೆಗಳಿದೆ ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾ ಇದೆ. ನೋಡಿ ಒಳ್ಳೆ ದಿನ ಅಲ್ವಾ. ಅಡೆತಡೆಗಳಿದ್ರೆ ನಾವು ಯಾವಾಗ ನಾವು ಒಳ್ಳೆ ಥರ ಚಿಂತನೆ ಮಾಡ್ತೀವಿ, ಒಳ್ಳೆ ಥರ ನಾವು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀವಿ, ಆವಾಗ ಯಾವ ಅಡೆತಡೆಗಳು ಕೂಡ ಬರಲ್ಲ. ಇವತ್ತು ನಿಮಗೆ ಒಳ್ಳೆ ಕೆಲಸಗಳಿಗೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ, ಕೆಲಸಗಳನ್ನು ಮಾಡ್ಕೊಳ್ಬೋದು. ಮೀನರಾಶಿಯವರಿಗೆ ಒಳ್ಳೆಯ ದಿನ ಅಂತ ಕೂಡ ಇವತ್ತು ಹೇಳ್ಬೋದು. ಇಂದಿನ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನ ನೀಡಿದ್ರು. ಇನ್ನು ಧಾರ್ಮಿಕ ವಿಚಾರವಾಗಿ ನೋಡೋದಾದ್ರೆ ಇವತ್ತಿನ ದಿನ ತುಂಬಾ ವಿಶೇಷವಾದಂತಹ ದಿನ, ಅಂದ್ರೆ ಅಕ್ಷಯ ತೃತೀಯ ಇರುವಂತಹ ದಿನ. ಅಕ್ಷಯ ತೃತೀಯದ ಮಹತ್ವವೇನು, ಅಕ್ಷಯ ತೃತೀಯ ದಿನ ಬಂಗಾರವನ್ನ ಖರೀದಿ ಮಾಡಲೇಬೇಕು ಎನ್ನುವಂತಹ ಸಂಪ್ರದಾಯ, ಕೆಲವೊಂದು ನಂಬಿಕೆಗಳು ಕೂಡ ಇರುವಂಥದ್ದು. ಇನ್ನು ಈ ಒಂದು ನಂಬಿಕೆ, ಈ ಒಂದು ಸಂಪ್ರದಾಯದ ಬಗ್ಗೆ ಗುರುಜಿಯವರು ಏನು ಹೇಳ್ತಾರೆ ಕೇಳ್ತಾ ಹೋಗೋಣ. ಗುರುಗಳೇ, ಈಗ ಅಕ್ಷಯ ತೃತೀಯ ಬಂದಿದೆ ಇವತ್ತು. ಅಕ್ಷಯ ತೃತೀಯ ದಿನ ಬಂಗಾರವನ್ನ, ಅಂದ್ರೆ ಗುಲಗಂಜಿ ಬಂಗಾರವನ್ನಾದ್ರೂ ಖರೀದಿ ಮಾಡಬೇಕು ಎನ್ನುವಂತಹ ಮನಸ್ಥಿತಿಯವರು ಇರ್ತಾರೆ. ಆದ್ರೆ ಆಕಸ್ಮಿಕವಾಗಿ ನಮ್ಗೀಗ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದಾದ್ರೆ ಯಾವ ವಸ್ತುಗಳನ್ನ ನಾವು ಖರೀದಿ ಮಾಡ್ಬೋದು? ಯಾಕಂದ್ರೆ ಇನ್ನು ಬಂಗಾರದ ಬೆಲೆ ನೋಡಿದ್ರೆ ಗಗನಕ್ಕೇರಿದೆ ಅಂತಾನೆ ಹೇಳ್ಬೋದು. ಬಂಗಾರದ ಬೆಲೆ ಗಗನಕ್ಕೇರಿದಂತಹ ಸಂದರ್ಭದಲ್ಲಿ ಗುಲಗಂಜಿ ಬಂಗಾರವನ್ನ ಕೂಡ ನಾವು ಕೊಂಡ್ಕೊಳ್ಳೋಕ್ಕಾಗಲ್ಲ. ಇಂತಹ ಸಂದರ್ಭದಲ್ಲಿ ಯಾವ ವಸ್ತುಗಳನ್ನ ತರಬಹುದು, ಯಾವ ವಸ್ತುಗಳನ್ನ ನಾವು ಖರೀದಿ ಮಾಡಬಹುದು? ನೋಡಿ, ಪ್ರಥಮವಾಗಿ ನಾವು ತಿಳ್ಕೋಬೇಕು, ಅಕ್ಷಯ ತೃತೀಯ ಇವತ್ತು ಬಸವ ಜಯಂತಿ ಕೂಡ ಇರುವಂಥದ್ದು. ಅಕ್ಷಯ ತೃತೀಯ ಎಂದರೆ ಏನಂತ ತಿಳ್ಕೋಬೇಕು. ನೋಡಿ, ನಾವು ಇದು ಇತ್ತೀಚಿನ ದಿನಗಳಲ್ಲಿ ಬಂದಿರುವಂಥದ್ದು. ಬಂಗಾರ ತಗೋಬೇಕು ಅಂತ. ಹಿಂದಿನೆಲ್ಲ ನಾವು ಚಿಕ್ಕವರಿದ್ದಾಗ ಇವೆಲ್ಲ ಇರಲಿಲ್ಲ. ಅಕ್ಷಯ ತೃತೀಯ ಒಂದು ಹಬ್ಬ, ಏನೋ ಮನೆಯಲ್ಲಿ ಒಂದು ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ತಾ ಇದ್ರು, ಹಬ್ಬದ ವಾತಾವರಣ, ಮನೆಯಲ್ಲಿ ಒಂದು ಸಿಹಿ ಮಾಡಿ ಮಾಡ್ತಿದ್ದು, ಒಂದು ಈ ರೀತಿ ಆಗ್ತಾ ಇತ್ತು. ಅಂದರೆ ನೋಡಿ, ಯಾವುದು ಕ್ಷಯ ಅಲ್ಲ ಅದೇ ಅಕ್ಷಯ ಅಂತ ನೋಡಿ ನಾವು ತಿಳ್ಕೋಬೇಕು. ಸುಮ್ಮನೆ ಯಾರೋ ಒಬ್ಬರು ಹೇಳ್ತಾ ಇದ್ದಾರೆ, ಅವರು ಅದೇ ಹೇಳಿದ್ರು, ಇವರು ಇದೇ ಹೇಳಿದ್ರು, ಆ ರೀತಿ ಮಾಡುವಂಥದ್ದಲ್ಲ. ಈ ದಿನ ಏನು ವಿಶೇಷ, ಯಾಕೆ ವಿಶೇಷ? ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿವಸ ಇವತ್ತು. ಅಂದರೆ ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷ ಅಂತ ಹೇಳ್ತೀವಿ ನಾವು. ಶುಕ್ಲ ಪಕ್ಷದ ತೃತೀಯ ದಿನ ನಾವು ಅಕ್ಷಯ ತೃತೀಯ ಅಂತ ಕರಿತೀವಿ. ಅಕ್ಷಯ ಪಾತ್ರೆ ಅಂತ ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ. ನಾವು ಈ ಪಾಂಡವರ ಹತ್ರ ಇತ್ತು ಅಂತ ಅಕ್ಷಯ ಪಾತ್ರೆ ಅಲ್ವಾ. ಅದೇ ನಿಟ್ಟಿನಲ್ಲಿ ಈ ಅಕ್ಷಯ ಅಂತಂದ್ರೇನು, ನಾವು ಇವತ್ತು ಯಾವ ಕೆಲಸವನ್ನು ಮಾಡ್ತೀವಿ ಆ ಕೆಲಸ ಅಭಿವೃದ್ಧಿ ಆಗುತ್ತೆ, ನಮಗೆ ಡಬಲ್ ಆಗುತ್ತೆ ಅಂತ ಹೇಳ್ತಾರೆ. ಅಕ್ಷಯವಾಗುತ್ತೆ, ಅದು ಬೆಳೀತಾ ಹೋಗುತ್ತೆ ಅಂತ. ಅದು ಡಬಲ್ ಅಂತಂದ್ರಲ್ಲ, ಅಕ್ಷಯ ಅಂತಂದರೆ ಬೆಳೆಯುವಂಥದ್ದು, ನಮಗೆ ಹೆಚ್ಚಾಗುವಂಥದ್ದು ಅಲ್ವಾ. ಇದು ನಮ್ಗೆ ತಿಳ್ಕೋಬೇಕು. ಆದರೆ ಬಂಗಾರ ಯಾಕೆ ತಗೋಬೇಕು, ಬಂಗಾರನೇ ತಗೋಬೇಕಾ? ಈಗ ನೋಡಿ, ಬಂಗಾರ ಅನ್ನುವಂಥದ್ದು ನೀವು ಹೇಳಿದ್ರಿ ತುಂಬ ಏನೋ ಅದು ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂತ.
ಇದು ಬಂಗಾರ ತಗೊಳ್ಳುವಂಥದ್ದಂದ್ರೆ ಕೆಲವರಿಗೆ ಮನಸ್ಥಿತಿ ಏನಾಗ್ಬಿಡುತ್ತೆ, ನಾವು ಇವತ್ತು ಬಂಗಾರ ತೊಗೊಂಡ್ಬಿಟ್ರೆ ವರ್ಷ ಪೂರ್ತಿ ಬಂಗಾರ ತೊಗೊಂಡ್ಬಿಡ್ತೀವಿ, ನಮಗೆ ಅನುಕೂಲ ಆಗ್ಬಿಡುತ್ತೆ, ನಮಗೆ ಬಂಗಾರ ಬಂದ್ಬಿಡುತ್ತೆ ಅಂತಲ್ಲ. ಹೌದು, ತಗೋಬೇಕು. ಇವತ್ತು ಮಾಡುವಂತಹ ಕೆಲಸ ಕಾರ್ಯಗಳು ಹೆಚ್ಚಿನದಾಗಿ ಅಭಿವೃದ್ಧಿ ಆಗುತ್ತೆ. ಆದರೆ ಬಂಗಾರ ತಗೊಳ್ಳೇಬೇಕು ಅಂತ ಏನಿಲ್ಲ ಶಾಸ್ತ್ರ. ನಾವು ಬಂಗಾರವನ್ನು ನಾವು ಊಟ ಮಾಡೋದಿಲ್ಲ. ನಾವು ಬಂಗಾರವನ್ನು ನಾವು ಏನು ಹೇಳ್ತಿರೋದು, ಅದರಿಂದನೇ ನಮ್ಮ ಜೀವನ ಅಲ್ಲ. ನಮಗೆ ಈ ಜೀವನಕ್ಕೆ ಏನು ಅವಶ್ಯಕತೆ ಇದೆ, ಬಂಗಾರವನ್ನು ಕೂಡ ತಗೋಬೇಕು, ಹಾಗೆ ಧಾನ್ಯಗಳನ್ನು ತಗೋಬೇಕು. ನಮ್ಮ ಜೀವನ, ನಾವು ದಿನನಿತ್ಯ ಕೂಡ ಅನ್ನವನ್ನು ತಿಂತೀವಿ, ನಾವು ಧಾನ್ಯಗಳನ್ನು ತಿನ್ನುವಂಥದ್ದು, ಆಹಾರ ಪದಾರ್ಥಗಳನ್ನು ಖರೀದಿ ಮಾಡಿ ನಮಗೆ ಅನುಕೂಲ ಆಗುತ್ತಂಥದ್ದು. ಇದ್ರ ಜೊತೆ ವಸ್ತ್ರಗಳನ್ನು ಖರೀದಿ ಮಾಡಿ ಬಟ್ಟೆಗಳನ್ನು ತಗೊಳ್ಳುವಂಥದ್ದು, ಇದೆಲ್ಲವೂ ಕೂಡ ಅಭಿವೃದ್ಧಿಯ ಸಂಕೇತ. ಹೊಸದಾಗಿ ಏನಾದರೂ ನೀವು ಕೆಲಸ ಕಾರ್ಯ ಪ್ರಾರಂಭ ಮಾಡಬೇಕಾ, ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ರೀತಿ ಅಕ್ಷಯ ತೃತೀಯ ದಿನವನ್ನು ನಾವು ಆಚರಣೆ ಮಾಡುವಂಥದ್ದು. ಮನೆಯಲ್ಲಿ ಯಾವ ರೀತಿ ಮಾಡಬೇಕು ನೋಡಿ, ಯಾರೆಲ್ಲ ಮನೆಯಲ್ಲಿ ಹೆಣ್ಮಕ್ಳು ಇರ್ತೀರಾ, ಪ್ರಾತಃ ಕಾಲದಲ್ಲಿ ಎಲ್ಲರೂ ಕೂಡ ಸ್ನಾನಾದಿಗಳನ್ನು ಮುಗಿಸ್ಕೋಬೇಕು. ಕೆಲವೊಬ್ಬರು ತೈಲ ಅಭ್ಯಂಜನ ಸ್ನಾನ ಮಾಡ್ಕೊಳ್ತಾರೆ, ಅದು ಕೂಡ ಮಾಡ್ಕೊಂಡು ತುಂಬ ಒಳ್ಳೆಯದು, ತುಂಬ ವಿಶೇಷವಾಗಿರುತ್ತೆ. ತಲೆ ಸ್ನಾನ ಮಾಡಿ, ಮನೆಯಲ್ಲಿ ಹೊರಗಡೆ ರಂಗೋಲಿಯನ್ನು ಬಿಡಿ, ತೋರಣವನ್ನು ಕಟ್ಕೊಳ್ಳಿ. ಮನೆದೇವರು ಏನು ಮನೆಯಲ್ಲಿ ದೇವರ ಪೂಜೆ ಆಗ್ತಾ ಇರುತ್ತೆ, ಎಲ್ಲ ವಿಗ್ರಹಗಳನ್ನು, ಚಿತ್ರಪಟಗಳನ್ನು ಶುದ್ಧ ಮಾಡ್ಕೊಳ್ಳಿ, ಶುಚಿ ಮಾಡ್ಕೊಳ್ಳಿ. ತುಪ್ಪದ ದೀಪವನ್ನು ಹಚ್ಚಿ, ಆಯಿತಾ? ಒಳ್ಳೆ ತುಪ್ಪ ಅಂದರೆ 4 ದೀಪಗಳನ್ನ ಹಚ್ಚಬೇಕು ಈ ದಿನ. 2 ಕಂಬದಲ್ಲಿ 2 ದೀಪಗಳು, ತುಪ್ಪದ ದೀಪವನ್ನು ಹಚ್ಚಿ ಕುಲದೇವರಗಳನ್ನು ಪೂಜೆ ಮಾಡಿ, ಒಂದು ಸಿಹಿ ಪದಾರ್ಥವನ್ನು ಒಂದು ದೇವರಿಗೆ ನೈವೇದ್ಯವನ್ನು ಮಾಡಿ, ಕುಟುಂಬದವರ ಒಟ್ಟಿಗೆ ಕುಲದೇವರ ದರ್ಶನ ಮಾಡುವಂಥದ್ದು, ಗುರುಗಳ ದರ್ಶನ ಮಾಡುವಂಥದ್ದು ಮಾಡ್ಕೊಳ್ಳಿ. ಮನೆಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಬನ್ನಿ. ನೋಡಿ, ನಿತ್ಯೋಪಯೋಗಿ ವಸ್ತುಗಳು, ಬರೀ ಬಂಗಾರ ತಗೊಳ್ಳೋದೇ ಅಲ್ಲ ಜೀವನ. ನಿತ್ಯ ಉಪಯೋಗಿ ವಸ್ತುಗಳನ್ನು ತಗೊಂಡು ಬನ್ನಿ, ನಿಮ್ಮ ಮನೆಗೆ ತುಂಬ ಅಭಿವೃದ್ಧಿ ಆಗುತ್ತೆ. ಮನೆಗೆ ಏನು ಬೇಕು, ದಿನನಿತ್ಯವು ಬೇಳೆ ಕಾಳುಗಳು ತರುವಂಥದ್ದು, ವಸ್ತ್ರಗಳನ್ನು ತರುವಂಥದ್ದು ಅಲ್ವಾ? ಈ ರೀತಿ ಮನೆಗೆ ಏನಾದರೂ ಹೊಸದಾಗಿ ವಸ್ತುಗಳು ಏನಾದರೂ ಬೇಕಾಗಿದ್ದರೆ ತಗೊಂಡು ಬನ್ನಿ. ಬಂಗಾರ ಅಷ್ಟೇ ಅಲ್ಲ, ಹಂಗಂತ ಬಂಗಾರ ತಗೋಬಾರ್ದು ಅಂತಿಲ್ಲ. ಅಭಿವೃದ್ಧಿ ನಿಮಗೆ, ಕೆಲವೊಬ್ಬರಿಗೆ ಹೆಣ್ಮಕ್ಳು ಮನೇಲಿ ಇರ್ತಾರೆ, ಅವ್ರಿಗೆ ಬಂಗಾರ ತಗೊಂಡ್ರೆ, ಯಾಕಂದರೆ ಅವ್ರಿಗೆ ಏನು ನಿಶ್ಚಯ ಮಾಡ್ಕೊಂಡ್ಬಿಟ್ಟಿರ್ತಾರೆ ಮನಸ್ಸಲ್ಲೇ, ಇವತ್ತು ಅಕ್ಷಯ ತೃತೀಯ ನಾವು ಬಂಗಾರ ತಗೋಬೇಕು ಅಂತ. ಆದರೆ ಅವರಿಗೆ ಮನಸ್ಸಿಗೆ ನೋವು ಮಾಡಬಾರ್ದು, ತಗೊಳ್ಳಿ. ಯಾಕಂದರೆ ಮನೆಯಲ್ಲಿ ಒಂದು ಹೆಣ್ಣು ತುಂಬ ಖುಷಿಯಾಗಿತ್ತು ಅಂತ ಅವ್ರದ್ದು ಏನೋ ಆಸೆ, ಅವ್ರದ್ದು ಇವತ್ತು ಬಂಗಾರ ತಗೋಬೇಕು ಅನ್ನೋ ಆಸೆ, ಏನೋ ಗುಲ್ಗಂಜಿ ಎಷ್ಟಾದರೂ ಬಂಗಾರ ತಗೋಬೇಕು ಅಂತ ಆಯಿತು. ಒಂದು ಏನೋ ಚಿಕ್ಕದಾಗ ಆದ್ರೂ ಅವ್ರಿಗೆ ಬಂಗಾರವನ್ನು ಮನೆಯ ಯಜಮಾನ ಕೊಡಿಸುವಂಥದ್ದು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ, ಅಭಿವೃದ್ಧಿ ಆಗುವಂಥದ್ದು. ಎಲ್ಲರಿಗೂ ಕೂಡ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳೊಂದಿಗೆ ಎಲ್ಲರೂ ಕೂಡ ಅನುಕೂಲ ಆಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇಂದಿನ ದಿನದ ಕಾರ್ಯಕ್ರಮದಲ್ಲಿ ಪಂಚಾಂಗ ಸೇರಿದಂತೆ ದ್ವಾದಶ ರಾಶಿಗಳ ಸೇರಿದಂತೆ ಹಾಗೆ ಅಕ್ಷಯ ತೃತೀಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ನೀಡಿದ್ರು. ಧನ್ಯವಾದಗಳು ಗುರುಗಳೇ. ಶ್ರೀಮತೇ ರಾಮಾನುಜಾಯ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.